ಇನ್ನು ಮತ್ತೊಂದು ಕಡೆ ನಾಳೆ ದರ್ಶನ್ ರೆಗ್ಯುಲರ್ ಬೇಲ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಈಗಾಗಲೇ ನಾಗೇಶ್ ದರ್ಶನ್ ಪರ ವಾದ ಮಂಡನೆಯನ್ನು ಮಾಡಿ ಮುಗಿಸಿದ್ದಾರೆ. ಈಗ ಎಸ್ಪಿಪಿ ಅವರ ವಾದ ಆರಂಭ ಆಗಿದೆ. ನಾಳೆಯೂ ಕೂಡ ದರ್ಶನ್ ರೆಗ್ಯುಲರ್ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡೋದಕ್ಕೆ ಎಸ್ಪಿಪಿ ಸಿದ್ಧರಾಗಿದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ದರ್ಶನ್ ಸೇರಿ 6 ಆರೋಪಿಗಳಿಂದ ಈಗಾಗಲೇ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅರ್ಜಿದಾರರ ಪರ ವಕೀಲರು ತಮ್ಮ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದ ವಾದ ಮುಂದುವರಿಲಿಕ್ಕಿದೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಬೇಲ್ ಸಿಗದೆ ಇದ್ರೆ ದರ್ಶನ್ ಮುಂದಿನ ಹಾದಿ ಏನು? ಬಳ್ಳಾರಿ ಜೈಲಿಗೆ ಹೋಗ್ಬೇಕಷ್ಟೇ. ಸೊ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರಿ ಚರ್ಚೆಗಳಾಗ್ತಾ ಇರೋದು. ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಇಲ್ಲಿವರೆಗೂ ಏನೇನು ಬೆಳವಣಿಗೆ ಆಗಿದೆ ಅನ್ನೋದನ್ನ ಮತ್ತು ದರ್ಶನ್ ಪರವಾಗಿ ದರ್ಶನ್ ಪರ ವಕೀಲ ನಾಗೇಶ್ ಅವರು ಏನು ವಾದ ಮಂಡನೆ ಮಾಡಿದ್ದಾರೆ ನೋಡೋಣ. ಎಸ್, ಈಗ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಯಾವ ರೀತಿ ಇತ್ತು ಅನ್ನೋದನ್ನ ರೀಕಾಲ್ ಮಾಡ್ತಾ ಹೋಗೋಣ. ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ, ಅದರಲ್ಲಿ ನಾಗೇಶ್ ಅವರ ವಾದ ಯಾವ ರೀತಿ ಇತ್ತು? ದರ್ಶನ್ಗೆ ಬೇಲ್ ಕೊಡಿಸೋದಕ್ಕೆ ನಾಗೇಶ್ ಪ್ರಬಲವಾದ ವಾದ ಮಂಡನೆಯನ್ನ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ. ರೇಣುಕಸ್ವಾಮಿ ಕಿಡ್ನಾಪ್ ಮಾಡಿಯೇ ಇಲ್ಲ ಅಂತ ನಾಗೇಶ್ ಅವರು ತಮ್ಮ ವಾದದುದ್ದಕ್ಕೂ ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಹಲವು ವಿಚಾರಗಳನ್ನು ಸೇರಿಸಿದ್ದಾರೆ. ಪೊಲೀಸರ ಕಿಡ್ನಾಪ್ ಕಥೆಯನ್ನ ಕಟ್ಟಿರೋದಾಗಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅಸಹಜ ಸಾವು ಅಂತ ಏಕೆ ಕೇಸನ್ನ ದಾಖಲಿಸಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ನಾಗೇಶ್ ಮಾಡಿದ್ದು. ಜೂನ್ 9ನೇ ತಾರೀಕೇ ಏಕೆ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ? ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ವಿಳಂಬ ಯಾಕೆ? ಪೊಲೀಸ್ ತನಿಖೆ ಸಾಕ್ಷಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ, ನನಗೆ ಶಂಕೆ ವ್ಯಕ್ತವಾಗ್ತಾ ಇದೆ ಅಂತ ಅವ್ರು ಹೇಳಿರೋದು. ದರ್ಶನ್ಗೆ ಷರತ್ತುಬದ್ಧ ಜಾಮೀನನ್ನ ಕೇಳಿದ್ದಾರೆ ಅವರ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಕಿಡ್ನಾಪ್, ಸಾಕ್ಷಿನಾಶ, ಹಲ್ಲೆ, ಕೊಲೆಯ ಆರೋಪ ಇದೆ. 355 ಹಾಗೂ 201 ಜಾಮೀನು ನೀಡಬಹುದಾದಂತಹ ಸೆಕ್ಷನ್ಗಳಿದು. ಹೀಗಾಗಿ ನಮ್ಮ ಕಕ್ಷಿದಾರರಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಬೇಕು ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಈಗ ಎಸ್ಪಿಪಿ ಅವರ ಪ್ರತಿವಾದವೂ ಕೂಡ ಆರಂಭ ಆಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದುದ್ದಕ್ಕೂ ನಾಗೇಶ್ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವರ ವಾದ ಹೇಗಿತ್ತು ಮತ್ತು ನಾಳೆ ಅವರ ಸಿದ್ಧತೆ ಯಾವ ರೀತಿ ಇದೆ, ನಾಳೆ ಅವರ ವಾದ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ಗೆ ನಾಳೆಯಾದ್ರೂ ಸಿಗುತ್ತಾ ಬೇಲ್? ಕೋರ್ಟ್ನಲ್ಲಿ ವಾದ ಮಾಡಲಿರುವ ಎಸ್ಪಿಪಿ. ರೆಗ್ಯುಲರ್ ಬೇಲ್ಗಾಗಿ ತುದಿಗಾಲಲ್ಲಿ ನಿಂತಿರೋ ದರ್ಶನ್ಗೆ ಆತಂಕದ ಜೊತೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಇತ್ತ ಆಪರೇಷನ್ ಅಸ್ತ್ರ ಅಥವಾ ವಾಪಸ್ ಜೈಲಿಗೆ ಹೋಗುವ ಭೀತಿ. ಹೀಗಿರುವಾಗ ನಾಳೆ ಕೋರ್ಟಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ಶುಕ್ರವಾರ ವಾದ ಮಾಡಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಒಂದಿಷ್ಟು ಪ್ರಬಲವಾದ ಪಾಯಿಂಟ್ಸ್ ಕೋರ್ಟ್ ಮುಂದಿಟ್ಟು ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದು ಮಾಡುವಂತೆ ಒತ್ತಾಯಿಸಿದರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ದು ನಾಳೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಹೇಗಿತ್ತು ಎಸ್ಪಿಪಿ ಪ್ರಬಲವಾದ? ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದೇ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿ ಆಗಿದ್ರು ಅಂತ ವರದಿ ನೀಡಿದ್ರು. ಆದರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಸ್ವಾಮಿ ಮೆಸೇಜ್ ಮಾಡಿದ್ರು, ಆದರೆ ಅವನ ನಂಬರ್ ಬ್ಲಾಕ್ ಮಾಡಿರಲಿಲ್ಲ. ಸತ್ವಾ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದರ್ಶನ್ಗೆ ನಾಳೆ ಶುಭವಾಗುತ್ತಾ ಅಥವಾ ಮತ್ತೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ ಪ್ರತಿನಿಧಿ ನಾಗರಾಜ್ನಿಂದ. ನಾಗರಾಜ್, ನಾಳೆ ಏನಾಗಬಹುದು?
ಶ್ರೀಪಾದ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಳೆ 3 ಪ್ರಮುಖ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು. ಒಂದು ಕಡೆ SPP ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಒಂದು ವಾದವನ್ನು ಮುಂದುವರಿಸ್ತಾ ಇದ್ರೆ ಒಂದು ಕಡೆ, ಆದರೆ ಇಲ್ಲಿ ನಾಳೆ ಕೋರ್ಟ್ಗೆ ಅವರ ಆಪರೇಷನ್ಗೆ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನು ಅವರ ಪರ ವಕೀಲರು ಕೊಡೋ ಸಾಧ್ಯತೆ ಇರತಕ್ಕಂಥದ್ದು. ಇತ್ತ ಕಡೆ ಏನು ಅವರ ಮಧ್ಯಂತರ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ SLPಯನ್ನು ಸಲ್ಲಿಕೆ ಮಾಡಲಾಗಿದೆ. ಅದು ಸಹ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ 3 ಕಡೆ ಏನಾಗುತ್ತೆ, ದರ್ಶನ್ಗೆ ಹಿನ್ನಡೆ ಆಗುತ್ತಾ ಅಥವಾ ಆಪರೇಷನ್ ಡೇಟ್ ಫಿಕ್ಸ್ ಆಗುತ್ತಾ, ಈ ಎಲ್ಲ ಕುತೂಹಲಕ್ಕೂ ಸೋಮವಾರ ನಾಳೆ ತೆರೆ ಬೀಳುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಇಲ್ಲಿ ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಗದೆ ಅವರ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದ್ರೆ 11ನೇ ತಾರೀಕು ಅವರು ಪುನಃ ಬಳ್ಳಾರಿಗೆ ಹೋಗ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೂ ನಾಳೆ ಒಂದು ತಾರ್ಕಿಕ ಅಂತ್ಯ ಸಿಗೋ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಇನ್ನು ದರ್ಶನ್ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ, ದರ್ಶನ್ಗೆ ಮೂರು ಕಂಟಕಗಳು ಎದುರಾಗ್ತಾ ಇದೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ ಆಪರೇಷನ್ ಇನ್ನೂ ಮಾಡಿಸ್ಕೊಂಡಿಲ್ಲ. ದಿಢೀರಂತ ಆಪರೇಷನ್ಗೆ ಸಮಯ ನಿಗದಿಯಾಗಿರೋದು, ಇದ್ರ ಮಧ್ಯೆ ರೆಗ್ಯುಲರ್ ಬೇಲ್, ಎಲ್ಲವೂ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳುತ್ತಾ? ಅನಾರೋಗ್ಯದ ಕಾರಣಕ್ಕೆ ದರ್ಶನ್ ಬೇಲ್ ಪಡೆದಿರೋದು. ದರ್ಶನ್ ಮಧ್ಯಂತರ ಜಾಮೀನು ನಾಡಿದ್ದು ಅಂದರೆ ಮಂಗಳವಾರ ಅಂತ್ಯ ಆಗುತ್ತೆ. ಈ ದರ್ಶನ್ ಮಧ್ಯಂತರ ಆಟಕ್ಕೆ ವಿರಾಮ ಬೀಳುತ್ತಾ? ಹಾಗಿದ್ರೆ ಇನ್ನೆರಡು ದಿನದಲ್ಲಿ ದರ್ಶನ್ ಆಪರೇಷನ್ ಆಗುತ್ತಾ? ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗುತ್ತಾ? ಹೀಗೆ 10 ಹಲವು ಪ್ರಶ್ನೆಗಳಿದೆ. ನಾಳೆ ಏನೇನಾಗಬಹುದು? ನಿರ್ಣಾಯಕ ದಿನ. ದರ್ಶನ್ನ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳಬಹುದು. ರೆಗ್ಯುಲರ್ ಬೇಲ್ ವಿಚಾರವಾಗಿ ಈಗಾಗಲೇ ವಾದ ಮಂಡನೆ ಆಗ್ತಾ ಇದೆ ಸುದೀರ್ಘವಾಗಿ. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಪ್ರತಿವಾದ SPP ಅವರಿಂದ ಆರಂಭ ಆಗಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿರೋದು. ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಿಸ್ತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ವಿಚಾರ. ಸೊ ಡೇ ಫಸ್ಟ್ ಇಂದ ದರ್ಶನ್ಗೆ ಆಗಿದ್ದೇನು, ಆರಂಭದಿಂದ ಈ ಕ್ಷಣದವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ನಾವೊಂದ್ಸರಿ ರೀಕಾಲ್ ಮಾಡ್ಕೊಂಡು ಹೋಗೋಣ. ದರ್ಶನ್ಗೆ ಆಗಿದ್ದೇನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾರೆ. ಜೂನ್ 8ನೇ ತಾರೀಕು ನಡೆದಂತಹ ಘಟನೆ. ಜೂನ್ 11ನೇ ತಾರೀಕು ಮೈಸೂರಿನಲ್ಲಿ ದರ್ಶನ್ ಬಂಧನ ಆಗುತ್ತೆ. ತದನಂತರ ಜೂನ್ 22ನೇ ತಾರೀಕು ದರ್ಶನ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಜೂನ್ 22ನೇ ತಾರೀಕೆ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರ ಜೈಲ್ಗೆ ಕಳಿಸಲಾಗುತ್ತೆ. ಅದಾದ ಮೇಲೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರ ಇಡೀ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಯಿತು. ಈತನಿಗೆ ಹೇಗೆ ರಾಜಾತಿಥ್ಯ ಜೈಲಲ್ಲಿ ಅನ್ನುವಂಥ ಪ್ರಶ್ನೆ ಎದ್ದೇಳಿತು. ಆಗಸ್ಟ್ 29ನೇ ತಾರೀಕು ಬೆಂಗಳೂರಿನಿಂದ ಇದೇ ರಾಜಾತಿಥ್ಯದ ವಿಚಾರವಾಗಿ ನೇರವಾಗಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಯಿತು. ಬಳ್ಳಾರಿ ಜೈಲಿನ ಸೆರೆಮನೆ ವಾಸಕ್ಕೆ ದರ್ಶನ್ ಸುಸ್ತು. ತದನಂತರ VVIP ಟ್ರೀಟ್ಮೆಂಟ್ ಇಲ್ಲದೆ ಸೆಲ್ಲಲ್ಲಿ ಪರದಾಡುವಂತಹ ಪರಿಸ್ಥಿತಿ ಆರೋಪಿ ನಟ ದರ್ಶನ್ಗೆ. ಸೆಪ್ಟೆಂಬರ್ 2ನೇ ತಾರೀಕು ದರ್ಶನ್ಗೆ ಸರ್ಜಿಕಲ್ ಚೇರ್ನ ಭಾಗ್ಯ ಸಿಕ್ತು. ಸರ್ಜಿಕಲ್ ಚೇರ್ ಬೇಕು ನನಗೆ ಅಂತ ಬೇಡಿಕೆ ಇಟ್ಟಿದ್ರು, ಅದು ಸಿಕ್ತು. ಅದಾದ ನಂತರ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಬೆನ್ನು ನೋವು ಉಲ್ಬಣ ಆಯಿತು. ಬೆನ್ನು ನೋವು ನಿರಂತರವಾಗಿ ಕಾಡೋಕೆ ಆರಂಭ ಆಯಿತು. ದರ್ಶನ್ಗೆ ಕೂರೋದಕ್ಕೆ ಏಳೋದಕ್ಕೆ ಭಾರೀ ಸಮಸ್ಯೆ ಆಯಿತು. ಹೀಗಾಗಿ ಮತ್ತೊಂದು ಬೇಡಿಕೆ ಇಡ್ತಾರೆ. ಚಿಕಿತ್ಸೆಗಾಗಿ ಅಧಿಕಾರಿಗಳ ಬಳಿ ದರ್ಶನ್ ಗೋಗರಿಯುತ್ತಾರೆ. ನನಗೆ ಚಿಕಿತ್ಸೆ ಬೇಕು ಅಂತ ಹೇಳ್ತಾರೆ. ದರ್ಶನ್ಗೆ ಬೆನ್ನಿನ L1 ಹಾಗೂ L5 ಭಾಗದಲ್ಲಿ ತೀವ್ರ ನೋವಿರೋದು ಗೊತ್ತಾಗುತ್ತೆ. ಅವರು ಆ ಬೆನ್ನು ನೋವಿನ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹೀಗಾಗಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ವೈದ್ಯರು ಸಲಹೆಯನ್ನ ನೀಡ್ತಾರೆ. ಮೆಡಿಕಲ್ ಬೆಡ್ ದಿಂಬನ್ನ ನೀಡಿದ್ರು ಸ್ಥಳೀಯ ವೈದ್ಯರು ಸುಧಾರಿಸ್ಕೊಳ್ಳಿ ಅಂತ. 30ನೇ ತಾರೀಕು ಹೈಕೋರ್ಟ್ ಇಂದ ಇವರಿಗೆ ಮಧ್ಯಂತರ ಬೇಲ್ ಸಿಗುತ್ತೆ. ಅಕ್ಟೋಬರ್ 30ನೇ ತಾರೀಕು ಇವರಿಗೆ ಮಧ್ಯಂತರ ಬೇಲ್ ಸಿಗುತ್ತೆ. ಕಾರಣ ಇವರು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ. ಸೊ 30ನೇ ತಾರೀಕೆ ಬಳ್ಳಾರಿ ಜೈಲಿಂದ ದರ್ಶನ್ ಬಿಡುಗಡೆ ಆಗ್ತಾರೆ. ಅಲ್ಲಿಂದ ನೇರವಾಗಿ ಹೊಸಕೆರೆಹಳ್ಳಿ ಮನೆಗೆ ಬರ್ತಾರೆ. ನವೆಂಬರ್ 1ನೇ ತಾರೀಕು BGS ಆಸ್ಪತ್ರೆಗೆ ದರ್ಶನ್ ದಾಖಲಾಗ್ತಾರೆ.
ನವೆಂಬರ್ 1ರಿಂದಲೂ ಕೂಡ ದರ್ಶನ್ಗೆ ವೈದ್ಯರು ಈಗ ಫಿಸಿಯೋಥೆರಪಿಯನ್ನ ಕೊಡ್ತಾ ಇದ್ದಾರೆ ಈ ಕ್ಷಣದವರೆಗೂ. ಸೊ ಇದಾದ ನಂತರ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದಾಗುತ್ತಾ ಅನ್ನೋದು ಒಂದು ಕಡೆ ಆದರೆ ರೆಗ್ಯುಲರ್ ಬೇಲ್ ವಿಚಾರಣೆಯೂ ಕೂಡ ನಡೆದಿದೆ. ಹೀಗೆ ದರ್ಶನ್ನ ವಿಚಾರವಾಗಿ ದರ್ಶನ್ಗೆ ನಾನಾ ರೀತಿಯ ಕಂಟಕಗಳು ಕಾಡ್ತಾ ಇದೆ. ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ, ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫೇಕ್ಸ್, ರೆಗ್ಯುಲರ್ ಬೇಲ್ಗೆ ಮುಂದುವರಿದ ಸರ್ಕಸ್. ಹೆಲ್ತ್ ಕೈ ಕೊಟ್ಟಿದೆ ಅಂತ ಬೇಲ್ ಪಡೆದ ದರ್ಶನ್ಗೆ ಇಷ್ಟೊತ್ತಿಗೆ ಆಪರೇಷನ್ ಮುಗಿಬೇಕಿತ್ತು. ಆದರೆ ಬೇಲ್ ಅವಧಿ ಮುಗಿಯೋದಕ್ಕೆ ಬಂದರೂ ಸಾರಥಿಗೆ ಯಾವುದೇ ಆಪರೇಷನ್ ಆಗಿಲ್ಲ. ಈ ಮಧ್ಯೆ ರೆಗ್ಯುಲರ್ ಬೇಲ್ಗೆ ಫೈಟ್ ಮಾಡ್ತಾ ಇರೋ ದರ್ಶನ್ಗೆ ಆಪರೇಷನ್ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ಸಾರಥಿ ಇದ್ದಾನೆ. ಸೋಮವಾರವೇ ವಿಜಿಎಸ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗೋ ಸಾಧ್ಯತೆ ಇದೆ. ಆಪರೇಷನ್ ನಡೆಯದೇ ಇದ್ರೆ ಮತ್ತೆ ದರ್ಶನ್ ಜೈಲ್ ಪಾಲಾಗೋ ಅಪಾಯವೂ ಹೆಚ್ಚಾಗಿದೆ. ಸೋಮವಾರ ಆಪರೇಷನ್ ಮಾಡುವ ಸಾಧ್ಯತೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ವೈದ್ಯಕೀಯ ವರದಿ ಸಲ್ಲಿಸಿದ್ದಾರೆ. ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಆಪರೇಷನ್ ಮಾಡಿಸಿಲ್ಲ. ಹೀಗಿರುವಾಗ ದರ್ಶನ್ಗೆ ಕ್ಷಣಕ್ಕೆ ಟೆನ್ಷನ್ ಹೆಚ್ಚಾಗಿದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್, ಇನ್ನೊಂದೆಡೆ ಮಧ್ಯಂತರ ಬೇಲ್ಗೆ 2 ದಿನ ಬಾಕಿ ಉಳಿದಿದೆ. ಮತ್ತೊಂದೆಡೆ ಆಪರೇಷನ್ ಟೆನ್ಷನ್. ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದ್ದು ಈ ಬಗ್ಗೆ ಕೋರ್ಟ್ಗೆ ಸಿ ವಿ ನಾಗೇಶ್ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ದರ್ಶನ್ ಇದ್ದಾನೆ. ಆಪರೇಷನ್ ಆಗಿ ಬೇಲ್ ರದ್ದಾದರೆ ಜೈಲಿಗೆ ಹೋಗುವಂತಾದ್ರೆ ಏನ್ ಮಾಡುದು ಅನ್ನೋದು ದರ್ಶನ್ ತಲೆ ಕೆಡಿಸಿದೆ. ಈಗ ಸೋಮವಾರ ವೈದ್ಯರು ತೆಗೆದುಕೊಳ್ಳುವ ಕ್ರಮದ ಮೇಲೆ ದರ್ಶನ್ ಭವಿಷ್ಯ ತೀರ್ಮಾನ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.